ಎಲ್ಲೊಂದು SLC ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ಫೈನಲಿ ನಿಮ್ಮ ಆನ್ಯುವಲ್ ಎಕ್ಸಾಮ್ 2025ರ ಗಣಿತ ವಿಷಯದ ಬ್ಲೂ ಪ್ರಿಂಟನ್ನು ಬಿಟ್ಟಿದ್ದಾರೆ. ಸೊ ಎಲ್ಲ ಕೂಡ ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ಲಿ ಈ ಒಂದು ವಿಡಿಯೋದಲ್ಲಿ ಗಣಿತ ವಿಷಯದ ಬ್ಲೂ ಪ್ರಿಂಟನ್ನು ನೋಡೋಣ. ಯಾವೆಲ್ಲ ಚಾಪ್ಟರಿಂದ ಎಷ್ಟು ಮಾರ್ಕ್ಸ್ ಕೊಡ್ತಾರೆ, ಸೊ ಕ್ವಶನ್ ಪೇಪರ್ಸಲ್ಲಿ ಯಾವ ರೀತಿ ಇರುತ್ತೆ ಅಂತ ಕಂಪ್ಲೀಟಾಗಿ ನೋಡೋಣ. ನೀವು ಮಾಡಬೇಕಾದಷ್ಟೇ ಮಿಸ್ ಮಾಡದೆ ಕೊನೆವರೆಗೆ ನೋಡಿ. ಕೊನೆವರೆಗೆ ಮಿಸ್ ಮಾಡಿ ನೋಡಿ, ಖಂಡಿತ ಯೂಸ್ ಆಗುವಂಥದ್ದು. ಸೊ ಮಿಸ್ ಮಾಡದೆ ನೋಡಿ, ಮತ್ತೊಮ್ಮೆ ಹೇಳೋಕ್ಕೆ ಕಾರಣ ಇಷ್ಟೇ, ಖಂಡಿತ ಯೂಸ್ ಮಾಡ್ಕೊಳ್ಳಿ. ಸೊ ನೋಡ್ಕೊಳ್ಳಿ ಯಾವ್ಯಾವ ರೀತಿ ಅಂತ. ಬನ್ನಿ ಇವತ್ತಿನ ನೋಡೋಣ, ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ಅವ್ರ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ, ತಪ್ಪದಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ನಿಮಗೆ ಆನ್ಯುವಲ್ ಎಕ್ಸಾಮ್ಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಅದರ ಜೊತೆಗೆ ಕ್ವಶನ್ ಪೇಪರ್ಸು, ಫಿಕ್ಸ್ ಕ್ವೆಶನ್ಸು ಅವೆಲ್ಲ ಎಕ್ಸಾಮಿಗೆ ಬರ್ತವೆ. ಸೊ ಮಿಸ್ ಮಾಡದೆ ಅಪ್ಲೋಡ್ ಮಾಡಿರ್ತೀನಿ. ಸೊ ತಪ್ಪದೇ ಮಾಡ್ಕೊಳ್ಳಿ. ಚಾನಲ್ನ ಮಾಡಿದ್ರಾ? ಅದರ ಜೊತೆಗೆ ವಿಡಿಯೋನ ಲೈಕ್ ಮಾಡಿ. ಸೊ ತಪ್ಪದೇ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ತಪ್ಪದೇ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಮಾಡಿ, ಅವ್ರಿಗೂ ಗೊತ್ತಾಗಲಿ ಬಿಟ್ಟಿದ್ದಾರೆ ಬ್ಲೂ ಪ್ರಿಂಟ್ ಅಂತ, ಸೊ ನೀನೇ ಲಕ್ಷ ಬಿಟ್ಟಿದ್ದಾರೆ ಅಂತ. ಸೊ ತಪ್ಪದೇ ಶೇರ್ ಮಾಡಿ. ಬನ್ನಿ ಇವತ್ತಿನ ನೋಡೋಣ, ಶೇರ್ ಮಾಡೋಣ. ನೋಡಿ, ಮೊದಲಾಗಿ 2024 ಮತ್ತು 2025ನೇ ಸಾಲಿನ SLCಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ವಿನ್ಯಾಸ ನೋಡಿ. ಈ ಒಂದು ಬ್ಲೂ ಪ್ರಿಂಟ್ನ PDF ಬೇಕಂದರೆ, ನನಗೆ PDF ಬೇಕಂದರೆ ಕೇಳ್ತಾ ಇರ್ತಾರೆ ತುಂಬ ಜನ ಕಮೆಂಟ್ ಮಾಡಿಬಿಟ್ಟು. ನನ್ನ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಟೆಲಿಗ್ರಾಮ್ ಗ್ರೂಪು, ಅದರ ಜೊತೆಗೆ ವಾಟ್ಸಪ್ ಚಾನಲ್ಲು. ಸೊ ಎರಡು ಕೂಡ ಜಾಯ್ನ್ ಆಗಿ, ಮಿಸ್ ಮಾಡದೆ ಜಾಯ್ನ್ ಆಗಿ. ಯಾಕಂದರೆ ನಿಮಗೆ ಆನ್ಯುವಲ್ ಎಕ್ಸಾಮ್ಗೆ ಅಲ್ಲಿ PDFಗಳು ಕಳಿಸ್ತಿರ್ತೀನಿ, ಸೊ ಶೇರ್ ಮಾಡ್ತಿರ್ತೀನಿ. ಸೊ ತಪ್ಪದೇ ಜಾಯ್ನ್ ಆಗಿಬಿಟ್ಟು ನೋಡ್ಕೊಳ್ಳಿ. ಸೊ ತಪ್ಪದೇ ಎರಡು ಚಾನಲ್ಗೆ ಜಾಯ್ನ್ ಆಗಿ, ಟೆಲಿಗ್ರಾಮ್ ಗ್ರೂಪು ಮತ್ತು ವಾಟ್ಸಪ್ ಚಾನಲ್ಲು ಎರಡು ಕೂಡ ನೋಡ್ಕೊಳ್ಳಿ. ಈಗ ವಿಷಯಧಾರಿತ ಅಂಕಗಳ ವಿಂಗಡಣೆ, ಥೀಮ್ ಬೇಸ್ಡ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನು ನೋಡಿ. ನಿಮಗೆ ಡೈರೆಕ್ಟಾಗಿ ಎಲ್ಲ ಚಾಪ್ಟರ್ ಮೇಲೆ ಕೊಟ್ಟಿರೋದಿಲ್ಲ, ಎಲ್ಲ ಅಧ್ಯಾಯಗಳ ಮೇಲೆ ಕೊಟ್ಟಿರೋದಿಲ್ಲ. ಇಲ್ಲಿ ಕೆಳಗಡೆ ಹೇಳ್ತಾ ಹೋಗ್ತೀನಿ ಯಾವ ರೀತಿ ಕೊಟ್ಟಿರ್ತಾರೆ ಏನು ಅಂತ. ಮೊದಲಾಗಿ ಸೊ ಕ್ರಮ ಸಂಖ್ಯೆ, SL ನಂಬರು, ವಿಷಯ ವಸ್ತು, ಘಟಕಗಳು, ಅಂಕಗಳು. ಮೊದಲೇ ಸಂಖ್ಯಾ ಪದ್ಧತಿ, ನಂಬರ್ ಸಿಸ್ಟಮು. ಸೊ ಈ ಒಂದು ಸಂಖ್ಯಾ ಪದ್ಧತಿಯಲ್ಲಿ ಸೊ ವಾಸ್ತವ ಸಂಖ್ಯೆಗಳು, ರಿಯಲ್ ನಂಬರ್ಸ್ ಮೇಲೆ, ಸೊ ಈ ಒಂದು ಚಾಪ್ಟರ್ ಮೇಲೆ, ವಾಸ್ತವ ಸಂಖ್ಯೆಗಳ ಚಾಪ್ಟರ್ ಮೇಲೆ 5 ಮಾರ್ಕ್ಸ್ ಕೇಳ್ತಾರೆ. ಸೊ 5 ಮಾರ್ಕ್ಸಿಗೆ ಎಕ್ಸಾಮ್ಗೆ ಆನ್ಯುವಲ್ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾರೆ. ನೆಕ್ಸ್ಟು ಬೀಜಗಣಿತ ಮೇಲೆ, ಸೊ ಯಾರೆಲ್ಲ ಇಂಗ್ಲೀಷ್ ಮೀಡಿಯಮ್ ಇದ್ದಾರೆ, ನಿಮಗೆ ಲಾಸ್ಟಿಗೆ ಕೊಡ್ತೀನಿ. ಇಂಗ್ಲೀಷ್ ಮೀಡಿಯಮ್ ಇದ್ದವ್ರಿಗೆ ಮೊದಲು ಕನ್ನಡ ಮೀಡಿಯಮ್ ಇದ್ದವ್ರು ನೋಡ್ಕೊಳ್ಳಿ. 2 ಚರಾಕ್ಷರಗಳ ಜೋಡಿ ರೇಖಾತ್ಮಕ ಸಮೀಕರಣಗಳು. ಸೊ ಇಲ್ಲಿ ನಿಮಗೆ ಡೈರೆಕ್ಟಾಗಿ ಪ್ರತಿಯೊಂದು ಚಾಪ್ಟರ್ನಲ್ಲಿ ಕೊಡೋದಿಲ್ಲ. ಸೊ 4-5 ಚಾಪ್ಟರ್ ಸೇರಿಸಿ, ಸೊ ಈಗ ಜೀವಶಾಸ್ತ್ರ, ರಸಾಯನಶಾಸ್ತ್ರ, ಸೊ ಭೌತಶಾಸ್ತ್ರ ಈ ರೀತಿಯಾಗಿ ಕೊಟ್ಟಿರ್ತಾರೆ. ಸೊ 27 ಮಾರ್ಕ್ಸು. ಸೊ ಈ ರೀತಿ ಕೊಟ್ಟಿರ್ತಾರೆ. ಬಹುಪದೋಕ್ತಿಗಳ ಮತ್ತು 2 ಚರಾಕ್ಷರಗಳ ಜೋಡಿ ರೇಖಾತ್ಮಕ ಸಮೀಕರಣಗಳು, ವರ್ಗ ಸಮೀಕರಣಗಳು, ಸಮಾಂತರ ಶ್ರೇಣಿಗಳು. ಟೋಟಲಾಗಿ ಇವೆಲ್ಲ ಚಾಪ್ಟರ್ ಸೇರಿಬಿಟ್ಟು 4 ಚಾಪ್ಟರ್ ಸೇರಿಬಿಟ್ಟು 27 ಮಾರ್ಕ್ಸು. ಇದು ಬೀಜಗಣಿತಕ್ಕೆ ಸಂಬಂಧಪಟ್ಟಂತೆ. ಇನ್ನು 3 ತ್ರಿಕೋನಮಿತಿ ಮೇಲೆ ಸಂಬಂಧಪಟ್ಟಂತೆ, ತ್ರಿಕೋನಮಿತಿಯ ಪ್ರಸ್ತಾವನೆ ಮತ್ತು ತ್ರಿಕೋನಮಿತಿಯ ಅನ್ವಯಗಳು. ಸೊ ಇವೆರಡು ಚಾಪ್ಟರ್ ಸೇರಿಬಿಟ್ಟು 10 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಇವೆರಡು ಕೇಳಿಬಿಟ್ಟು 10 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಇನ್ನು 4ನೇದು ನಿರ್ದೇಶಾಂಕ ರೇಖಾಗಣಿತ. ಇಲ್ಲಿ ನಿಮಗೆ ನಿರ್ದೇಶಾಂಕ ರೇಖಾಗಣಿತ ಮೇಲೆ 6 ಮಾರ್ಕ್ಸಿಗೆ ಕೇಳ್ತಾರೆ. 5ನೇನಲ್ಲಿ ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀಯತೆ. ಸೊ ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀಯತೆ ಮೇಲೆ 2 ಚಾಪ್ಟರ್ ಸೇರಿಬಿಟ್ಟು 8 ಮಾರ್ಕ್ಸಿಗೆ ಕೇಳ್ತಾರೆ. ಸೊ 8 ಮಾರ್ಕ್ಸನ್ನು ಕೇಳ್ತಾರೆ. ಇನ್ನು 6 ಮುಂದೆ ಹೇಳ್ತೀನಿ ನಿಮಗೆ ಯಾವ ರೀತಿ ಅಂತ, ಯಾವ ರೀತಿ ಚಾಪ್ಟರ್ ಮೇಲೆ ಕೇಳ್ತಾರಂತ ಮುಂದೆ ನೋಡಿದ್ರೆ ಆಯಿತು. ರೇಖಾಗಣಿತ, ತ್ರಿಭುಜಗಳು ಮತ್ತು ವೃತ್ತಗಳು ಇವೆರಡು ಕೂಡಿಬಿಟ್ಟು ಇವೆರಡು ಪಾಠಗಳ ಮೇಲೆ 14 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಇನ್ನು ನೆಕ್ಸ್ಟು 7 ಕ್ಷೇತ್ರಗಣಿತ, ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲ. ವೃತ್ತಗಳಿಗೆ ಸಂಬಂಧಿತ ವಿಸ್ತೀರ್ಣಗಳು ಮತ್ತು ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲ ಇವೆರಡು ಚಾಪ್ಟರ್ ಸೇರಿಬಿಟ್ಟು 10 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಎರಡು ಸೇರಿಬಿಟ್ಟು 10 ಮಾರ್ಕ್ಸಿಗೆ ಕೇಳ್ತಾರೆ. ಇನ್ನು ನೆಕ್ಸ್ಟು ಆಯಾಮ 2 ಜ್ಞಾನಗ್ರಹಣ ಆಧಾರಿತ ಅಂಕಗಳ ವಿಂಗಡಣೆ. ಸೊ ಆಯಾಮ 2ರಲ್ಲಿ ನೋಡೋಣ. ವೇಟೇಜ್ ಟು ಕಾಗ್ನಿಟಿವ್ ಲೆವೆಲ್. ಸೊ ಕ್ರಮ ಸಂಖ್ಯೆ, ಜ್ಞಾನಗ್ರಹಣ ಹಂತಗಳು, ಶೇಕಡಾವಾರು ಮತ್ತು ಅಂಕಗಳು. ಇಲ್ಲಿ ನಿಮಗೆ ಡಿಫಿಕಲ್ಟ್ ಲೆವೆಲ್ ಇರ್ತದೆ. ಸೊ ಸ್ಮರಣೆ, ರಿಮೆಂಬರಿಂಗು, ಸ್ವಲ್ಪ ಸ್ಮರಣೆ ಮಾಡಿಕೊಂಡು ಬರೆಯೋದು ಶೇಕಡ 15 ಇರ್ತವೆ, 15% ಇರ್ತವೆ. 12 ಮಾರ್ಕ್ಸಿಗೆ ಕೇಳ್ತಾರೆ. ಸ್ಮರಣೆ 12 ಮಾರ್ಕ್ಸ್ ಇರ್ತವೆ. ಇನ್ನು ತಿಳುವಳಿಕೆ, ಅಂಡರ್ಸ್ಟ್ಯಾಂಡಿಂಗು, ಸ್ವಲ್ಪ ತಿಳುವಳಿಕೆ ಮಾಡಿಕೊಂಡು ಬರೆಯೋದಿರ್ತವಲ್ಲ, ಅವು ಬಂದುಬಿಟ್ಟು 55% ಇರ್ತವೆ. ಕ್ವಶನ್ ಪೇಪರಲ್ಲಿ 55% ಇರ್ತವೆ. ಟೋಟಲಿಗೆ 44 ಮಾರ್ಕ್ಸಿಗೆ ನಿಮಗೆ ತಿಳುವಳಿಕೆ ಇರ್ತವೆ, ಅಂಡರ್ಸ್ಟ್ಯಾಂಡಿಂಗು. ಇನ್ನು ಅನ್ವಯ, ಅಪ್ಲಿಕೇಶನ್ ಲೆವೆಲು. ಸೊ ಸ್ವಲ್ಪ ಅನ್ವಯವಾಗಿ ಕೇಳ್ತಾರೆ ಡಿಫಿಕಲ್ಟಾಗಿ. ಸೊ ಅವು ಬಂದುಬಿಟ್ಟು ಶೇಕಡ 25% ಇರ್ತವೆ, ಅಂಕಗಳು 20. ಇನ್ನು ಕೌಶಲ್ಯ ತುಂಬಾ ಸ್ವಲ್ಪ ಡಿಫಿಕಲ್ಟ್ ಅಂದರೆ 5% ಇರ್ತವೆ. ಸೊ ಇಡೀ ಕ್ವಶನ್ ಪೇಪರ್ 5% ಇರ್ತವೆ, ಮಾರ್ಕ್ಸು 4 ಮಾರ್ಕ್ಸಿಗೆ ಇರ್ತವೆ ಅಷ್ಟೇ. ಇನ್ನು ಆಯಾಮ 3 ಪ್ರಶ್ನೆ ಗುಳತೆಗಳ ಆಧಾರಿತ ಪ್ರಶ್ನೆಗಳ ವಿಂಗಡಣೆ. ನೋಡಿ ಇಲ್ಲಿ
ಪ್ರಶ್ನೆಗಳ ವಿಧಗಳ ಆಧಾರಿತ ಅಂಕಗಳ ವಿಂಗಡಣೆ. ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರೆ ನೋಡೋಣ. ಕ್ವಶನ್ ಪೇಪರ್ ಪ್ಯಾಟರ್ನ್ ಇದು. ಬಹು ಆಯ್ಕೆ 1 ಅಂಕದ ಪ್ರಶ್ನೆಗಳು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ಸೊ 8 ಇರ್ತವೆ. ಪ್ರಶ್ನೆಗಳ ಸಂಖ್ಯೆ 8, ಒಟ್ಟು ಅಂಕಗಳು 8 ಇರ್ತವೆ. ಸೊ ಮಲ್ಟಿಪಲ್ 8 ಇರ್ತವೆ ನೋಡ್ಕೊಳ್ಳಿ. ಸೊ ಕ್ವಶನ್ ಪೇಪರ್ ಕೂಡ ಬಿಡ್ತಾರೆ ಆಲ್ಮೋಸ್ಟು ಬೇಗ. ಸೊ ಅದು ಬಿಟ್ಟು ಕೂಡ ನಿಮಗೆ ಅಪ್ಲೋಡ್ ಮಾಡಿರ್ತೀನಿ, ಚಾನಲ್ ಇರ್ತದೆ, ಹೋಗಿ ಚೆಕ್ ಮಾಡಿ. ಅತಿ ಕಿರು ಅಂಕದ ಪ್ರಶ್ನೆಗಳು, ವೆರಿ ಶಾರ್ಟ್ ಆನ್ಸರ್ಸು. ಸೊ ಅತಿ ಕಿರು ಅಂಕದ ಪ್ರಶ್ನೆಗಳು ವೆರಿ ಶಾರ್ಟ್ ಆನ್ಸರ್ಸು, ಅಂದರೆ 1 ಅಂಕದ ಪ್ರಶ್ನೆಗಳು 8 ಇರ್ತವೆ. ಸೊ 1 ಮಾರ್ಕ್ಸು, ಒಂದು ವಾಕ್ಯದಲ್ಲಿ ಬರೆಯಿರ್ತಾವಲ್ಲ ಅವು 8 ಇರ್ತವೆ. ಟೋಟಲ್ ಆಗಿ 8 ಮಾರ್ಕ್ಸು. ಇನ್ನು ಕಿರು ಉತ್ತರದ ಪ್ರಶ್ನೆಗಳು ಶಾರ್ಟ್ ಆನ್ಸರ್ಸು, ಅಂದರೆ 2 ಅಂಕಗಳ ಪ್ರಶ್ನೆಗಳು. ಸೊ 2 ಅಂಕಗಳ ಪ್ರಶ್ನೆಗಳು 8 ಇರ್ತವೆ. ಟೋಟಲ್ ಆಗಿ 16 ಮಾರ್ಕ್ಸು. ಇನ್ನು ದೀರ್ಘ ಉತ್ತರ ಪ್ರಶ್ನೆಗಳು 3 ಅಂಕದ ಪ್ರಶ್ನೆಗಳು ಲಾಂಗ್ ಆನ್ಸರ್ಸು, 3 ಅಂಕದ ಪ್ರಶ್ನೆಗಳು 9 ಇರ್ತವೆ. 9 ಇರ್ತವೆ, ಪ್ರಶ್ನೆಗೆ 9 ಇರ್ತವೆ. ಟೋಟಲ್ ಆಗಿ 27 ಮಾರ್ಕ್ಸು. ಇನ್ನು 5ನೇ ಮೇನಲ್ಲಿ ದೀರ್ಘ ಉತ್ತರದ ಪ್ರಶ್ನೆಗಳು 4 ಅಂಕ ಪ್ರಶ್ನೆಗಳು. ಸೊ ಲಾಂಗ್ ಆನ್ಸರ್ಸ್ 2, 4 ಅಂಕ ಪ್ರಶ್ನೆಗಳು 4 ಮಾರ್ಕ್ಸಿಗೆ 4 ಇರ್ತವೆ. ಟೋಟಲ್ ಆಗಿ 16 ಮಾರ್ಕ್ಸು. ಇನ್ನು ದೀರ್ಘ ಉತ್ತರ ಪ್ರಶ್ನೆಗಳು 5 ಅಂಕ ಪ್ರಶ್ನೆಗಳು ಒಂದೇ ಇರ್ತದೆ. 5 ಅಂಕ ಪ್ರಶ್ನೆ ಒಂದೇ ಇರ್ತದೆ. ಟೋಟಲ್ ಆಗಿ 5 ಮಾರ್ಕ್ಸು. ಟೋಟಲ್ ನೀವು 38 ಕ್ವಶನ್ ಇರ್ತವೆ. ಕ್ವಶನ್ ಪೇಪರಲ್ಲಿ 38 ಕ್ವಶನ್ ಇರ್ತವೆ ಮತ್ತು 80 ಮಾರ್ಕ್ಸಿಗೆ ಕ್ವಶನರೇ ಕೇಳಿರ್ತಾರೆ. ಸೊ ಚಾಯ್ಸ್ ಇದ್ದಲ್ಲಿ ಕ್ವಶನ್ಸು ಹೆಚ್ಚಿರ್ತವೆ, ಚಾಯ್ಸ್ ಕೂಡ ಇರ್ತವೆ ನಿಮಗೆ. ಕ್ವಶನ್ ಪೇಪರ್ ಬಿಟ್ಟ ಮೇಲೆ ಅಪ್ಲೋಡ್ ಮಾಡಿರ್ತೀನಿ ಚಾನಲಲ್ಲಿ, ಹೋಗಿ ಅದನ್ನು ಕೂಡ ನೋಡ್ಕೊಳ್ಳಿ. ಸೊ ಆಯಾಮ 4 ಸ್ವಲ್ಪ ಹುಷಾರು ಇಲ್ಲ. ಸೊ ಕರೆಕ್ಟಾಗಿ ಹೇಳ್ತಾ ಇರೋದಲ್ಲ, ನೀವು ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ಪ್ರಶ್ನೆಗಳ ಕಠಿಣತೆ ಆಧಾರದ ಮೇಲೆ ಅಂಕಗಳ ವಿಂಗಡಣೆ. ಸೊ ಕಠಿಣತೆ ಆಧಾರದ ಮೇಲೆ ಸುಲಭ, ಈಸಿ ಶೇಕಡಾವಾರು 30 ಇರ್ತದೆ. ಟೋಟಲಾಗಿ 24 ಮಾರ್ಕ್ಸು. ಈಸಿ 24 ಮಾರ್ಕ್ಸಿಗೆ ಇರ್ತವೆ. ಸಾಧಾರಣ ಆ್ಯಾವ್ರೇಜು 50% ಇರ್ತವೆ. ಆ್ಯಾವ್ರೇಜು ಒಂದು ಮೀಡಿಯಮ್ ಆಗಿ ಬರಿಬೋದು ಅಂಥವು 50% ಇರ್ತದೆ. ಟೋಟಲಾಗಿ 40 ಮಾರ್ಕ್ಸಿಗೆ ಇರ್ತವೆ. ಒಂದು ಆ್ಯಾವ್ರೇಜಾಗಿ ನಾವು ಬರಿಬೋದು ಸಾಧಾರಣವಾಗಿ 40 ಮಾರ್ಕ್ಸಿಗೆ ಇರ್ತವೆ. ಇನ್ನು ಕಠಿಣ ತುಂಬಾ ಡಿಫಿಕಲ್ಟ್ ಅಂದರೆ 20% ಇರ್ತವೆ. ಟೋಟಲಾಗಿ 16 ಮಾರ್ಕ್ಸು ತುಂಬಾ ಡಿಫಿಕಲ್ಟ್ ಇರ್ತವೆ. ಸೊ ಬರಿಬೋದು, ಸ್ವಲ್ಪ ಡಿಫಿಕಲ್ಟ್ ಇರ್ತವೆ. ಟೋಟಲಾಗಿ ಒಟ್ಟು 100% ಆಗ್ತದೆ. ಇನ್ನು ಅಂಕಗಳು 80 ಮಾರ್ಕ್ಸು ಆಗ್ತವೆ. ಸೊ ಇಲ್ಲಿಗೆ ಇದು ಎಂಡ್ ಆಗ್ತದೆ. ಇನ್ನು ನೀಲನಕ್ಷೆ ಬ್ಲೂ ಪ್ರಿಂಟನ್ನು ನೋಡೋಣ ಯಾವ ರೀತಿ ಅಂತ. ಸೊ ಪ್ರತಿಯೊಂದು ಚಾಪ್ಟರ್ ಮೇಲೆ ಕೊಟ್ಟಿರ್ತಾರೆ ನೋಡಿ ಇಲ್ಲಿ. ಸೊ ಸಮಾಂತರ ಶ್ರೇಣಿಗಳು. ಸೊ ನಾನು ವಿಡಿಯೋ ಕಾಣಿಲ್ಲ ಅಂದರೆ ಜೂಮ್ ಮಾಡಿಕೊಂಡು ನೋಡಿ. ಸೊ ಸಮಾಂತರ ಶ್ರೇಣಿಗಳು. ಸೊ ಪ್ರತಿಯೊಂದು ಚಾಪ್ಟರ್ ಮೇಲೆ ಡಿವೈಡ್ ಮಾಡಿರ್ತಾರೆ ಕ್ವಶನ್ ಮಾರ್ಕ್ಸನ್ನು. ಸೊ ಅಂಕಗಳನ್ನು ಡಿವೈಡ್ ಮಾಡಿರ್ತಾರೆ, ನೋಡ್ಕೋಬೋದು. ಸೊ ಲಾಸ್ಟಿಗೆ ಕೊಟ್ಟಿದ್ದಾರೆ ನೋಡಿ. ಸೊ ಒಟ್ಟು ಅಂಕಗಳಲ್ಲಿ ಸೊ ಅಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಸೊ ಇದನ್ನು ನೋಡ್ಕೊಳ್ಳಿ, ಇದನ್ನು ಕೂಡ ಸೊ ಸ್ಕ್ರಾಲ್ ಮಾಡ್ತಿರ್ತೀನಿ ನೋಡ್ಕೊಳ್ಳಿ. ಸೊ ಯಾವೆಲ್ಲ ಚಾಪ್ಟರ್ ಮೇಲೆ ಎಷ್ಟು ಕೇಳ್ತಾರೆ ಅಂತ. ಸೊ ಲಾಸ್ಟಿಗೆ ಎಷ್ಟು ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಆಂತರಿಕ ಅಂಕ ಕೂಡ ಇರ್ತವೆ ನಿಮಗೆ 20 ಮಾರ್ಕ್ಸ್, ಇಂಟರ್ನಲ್ ಮಾರ್ಕ್ಸ್ ಇರ್ತವೆ. ಸೊ ಇದ್ರ ಬಗ್ಗೆ ಏನಾದ್ರು ಡೌಟ್ ಇರ್ತಪ್ಪ ಕಮೆಂಟ್ ಮಾಡಿ. ನೋಡಿ ಇನ್ನೊಂದು ಪಾಯಿಂಟ್ ಏನಂದರೆ, ಇದೊಂದೇ ಸಬ್ಜೆಕ್ಟ್ ಅಲ್ಲ, ನಾನು ಈಗಾಗಲೇ ಚಾನಲಲ್ಲಿ ಇಂಗ್ಲೀಷ್ ವಿಷಯದ ಪಾಸಿಂಗ್ ಪ್ಯಾಕೇಜ್ ಅಪ್ಲೋಡ್ ಮಾಡಿದ್ದೀನಿ, ಸ್ಕೋರಿಂಗ್ ಪ್ಯಾಕೇಜು. ಸೊ ಗ್ರಾಮರ್ ಯಾವೆಲ್ಲ ಕೇಳ್ತಾರಂತ 40 ಮಾರ್ಕ್ಸಿಗೆ ಗ್ರಾಮರ್ ಕೇಳ್ತಾರೆ. ಸೊ ಅವೆಲ್ಲ ಯಾವೆಲ್ಲ ಪಿಕ್ಸ್ ಬರ್ತಂತ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಮತ್ತು ಬ್ಲೂ ಪ್ರಿಂಟು ಇನ್ನು ಮುಂದಿನ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಚಾನಲ್ ಅಪ್ಲೋಡ್ ಮಾಡಿರ್ತೀನಿ. SLC ಪ್ಲೇಲಿಸ್ಟ್ ಅಂತ ಇದೆ, ಅದನ್ನು ಚೆಕ್ ಮಾಡಿ. ಸೊ ಎಲ್ಲ ಕಡೆ ಸಿಗ್ತವೆ. ಸೊ ಥ್ಯಾಂಕ್ ಯು. ತಪ್ಪದೆ ಫ್ರೆಂಡ್ಸಿಗೆ ಶೇರ್ ಮಾಡಿ.